ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, BNPN ಅಲ್ಲಿ ಒಂದು ಅಪ್ಡೇಟ್ ಬಂದಿದೆ. ಯಾರೆಲ್ಲ ಗೆಳೆಯರು ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಪೊಸಿಷನ್ಗೆ ಅಪ್ಲೈ ಮಾಡಿದ್ದೀರಾ, ನಿಮ್ಗೆಲ್ಲರಿಗೆ ಈ ಅಪ್ಡೇಟ್ ತುಂಬಾ ಮುಖ್ಯವಾದದ್ದಾಗಿರುತ್ತೆ. ಯಾರೆಲ್ಲ ನನ್ನ ಚಾನೆಲ್ನ ಮೊದಲದಾಗಿ ವೀಕ್ಷಿಸ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಬ್ಯಾಂಕ್ ನೋಟ್ ಪೇಪರ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ, ಜಾಬಿನ ಅಪ್ಡೇಟ್ಸ್ ಬಗ್ಗೆ ಹಾಗೂ ಕೆರಿಯರ್ಸ್ ಅಲ್ಲಿ ಬಂದಿರುವಂತಹ ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಪೋಸ್ಟಿನ ಅಪ್ಡೇಟ್ಸ್ ಬಗ್ಗೆ ನಾನು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಒನ್ ಆಫ್ಟರ್ ದಿ ಅದರ್. ಅಂಡ್ ಇದೇ ತರ ಹಲವಾರು ಜಾಬ್ ನೋಟಿಫಿಕೇಶನ್ಸ್ ಸಹ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅಂಡ್ ಆಸ್ ವೆಲ್ ಆಸ್ ದ ಕೋರ್ಸಸ್ ವಿಚ್ ಆರ್ ರಿಲೇಟೆಡ್ ಟು ದ ಎಕ್ಸಾಮಿನೇಷನ್ ಸಹ ನಾನು ನಿಮಗೆ ಸಹಾಯ ಮಾಡ್ತಾ ಇರ್ತೀನಿ. ಸೊ ಹೂ ಆರ್ ಆಲ್ ದ ಫಸ್ಟ್ ವ್ಯೂವರ್ಸ್ ಆಫ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, so that you will be notified once I upload any of the videos. Okay, so with respect to the bank note paper mill, there is a fresh update ಇದೆ. ಏನಂದ್ರೆ ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಆಫ್ 30th of May 2024 ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಏನು ಕಾಲ್ ಮಾಡಿದ್ರು, ಅದರಲ್ಲಿ ಬ್ರೇಕಿಂಗ್ ಪ್ರಿನ್ಸಿಪಲ್ ಅಂತೇಳಿ ಮೊನ್ನೆ ಅಪ್ಡೇಟ್ ಮಾಡಿದ್ದಾರೆ. ಐ ಮೀನ್ 23rd of July 2024 ಗೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಜಾಬ್ ಲೊಕೇಶನ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮೈಸೂರು ಕರ್ನಾಟಕದಲ್ಲಿ ಇರುತ್ತೆ. ಸೊ ಇದಕ್ಕೆ ನಾವು ಕೋರ್ಸು ಸಹ ಅವೈಲೇಬಲ್ ಮಾಡಿದೀವಿ ಗೈಸ್. ಸೊ ಯಾರೆಲ್ಲ ಕೋರ್ಸ್ಗಾಗಿ ಸಾರಿ ಫಾರ್ ದಿಸ್, ಯಾರೆಲ್ಲ ಕೋರ್ಸ್ಗಾಗಿ ವೀಕ್ಷಿಸ್ತಾ ಇದ್ದೀರಾ, ಸೊ ಕೋರ್ಸು ಸಹ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಕೋರ್ಸ್ ಬೇಕಿದೆ ಸರ್ ನಮಗೆ ಪ್ರಿಪರೇಷನ್ಗೆ ಅಂತಂದ್ರೆ, ಸೊ ಕೋರ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಆಸ್ ಪರ್ ದ ಸಿಲೆಬಸ್ ಪ್ರಕಾರನೇ ಫ್ರೇಮ್ ಮಾಡಿದೀವಿ. ಸೊ ಕೋರ್ಸಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ನೀವು ಕರೆ ಮಾಡಬಹುದು. ಓಕೆ, ಈ ನಂಬರ್ ಕರೆ ಮಾಡಿ ಅಂಡ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ಪಡೀರಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಪ್ರೊಸೀಡ್ ವಿತ್ ದಟ್. ಅಂಡ್ ಸೊ ನೆಕ್ಸ್ಟ್ ಫರ್ದರ್ ಅಪ್ಡೇಟ್ಸ್ ಬಂದು ಇವತ್ತು ಟೈ ಬ್ರೇಕಿಂಗ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ. ಇದು ಯೂಶುವಲಿ ಎಲ್ಲ ಎಕ್ಸಾಮ್ಸ್ ಅಲ್ಲಿ ವೆನ್ ಸ್ಟೂಡೆಂಟ್ಸ್ ಕೋರ್ಸ್ ಈಕ್ವಲ್ ಮಾರ್ಕ್ಸ್, ಓಕೆ, ಸೇಮ್ ಈಕ್ವಲೆಂಟ್ ಮಾರ್ಕ್ಸ್ ಸ್ಕೋರ್ ಮಾಡಿದಾಗ ಸ್ಟೂಡೆಂಟ್ಸ್ ನ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಪ್ರಿನ್ಸಿಪಲ್ ಇಟ್ಕೋತಾರೆ ಎಲ್ಲರೂ. ಸೊ ಆ ಪ್ರಿನ್ಸಿಪಲ್ ಬಂದು ಹೇಗಿರುತ್ತೆ ಏನು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಆ ಟೈ ಬ್ರೇಕಿಂಗ್ ಪ್ರಿನ್ಸಿಪಲ್ ನೋಡಿ, 3 ಕಂಡೀಷನ್ ಕೊಟ್ಟಿದ್ದಾರೆ ಗೈಸ್. ಓಕೆ, ನೀವು ಈ ಪ್ರಾಸೆಸ್ ಅಸಿಸ್ಟೆಂಟ್ ಗ್ರೇಡ್ 1 ಎಕ್ಸಾಮ್ಗೆ ಯಾರೆಲ್ಲ ಬರಿತಾ ಇದ್ದೀರಾ, ಓಕೆ, ಸೊ ನಿಮಗೆ 3 ಕ್ರೈಟೇರಿಯಾ ಇರುತ್ತೆ. ದ ಫಸ್ಟ್ ಕ್ರೈಟೇರಿಯಾ ಏನು ಅಂತಂದ್ರೆ, ನೀವು ಆನ್ಲೈನ್ ಟೆಸ್ಟ್ ಇರುತ್ತೆ, ಆನ್ಲೈನ್ ಟೆಸ್ಟ್ ಬರೀತೀರಾ, 100 ಮಾರ್ಕ್ಸ್ ಎಕ್ಸಾಮ್ ಬರೀತೀರಾ. 100 ಮಾರ್ಕ್ಸ್ ಅಲ್ಲಿ 40 ಮಾರ್ಕ್ಸ್ ಟೆಕ್ನಿಕಲ್ ಇರುತ್ತೆ, 20 ಮಾರ್ಕ್ಸ್ ಜನರಲ್ ಅವೇರ್ನೆಸ್, ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್ ಇರುತ್ತೆ. ಓಕೆ, ಅಂಡ್ ಈಗ ನಿಮಗೆ ಆ ಎಕ್ಸಾಮ್ ಬರಿಬೇಕಾಗಿದ್ದಾಗ ಟೆಕ್ನಿಕಲ್ ನಾಲೆಡ್ಜ್ ಅಲ್ಲಿ ಫಸ್ಟ್ ಕ್ರೈಟೇರಿಯಾ ನೋಡಿ ಏನಂತ ಕೊಟ್ಟಿದ್ದಾರೆ, ಪ್ರೊಫೆಷನಲ್ ಆರ್ ಟೆಕ್ನಿಕಲ್ ನಾಲೆಡ್ಜ್ ಸೆಕ್ಷನ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಟೆಕ್ನಿಕಲ್ ನಾಲೆಡ್ಜ್ ಅಥವಾ ಪ್ರೊಫೆಷನಲ್ ನಾಲೆಡ್ಜ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅಂಡ್ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಅಂತಂದ್ರೆ ಅದರಲ್ಲಿ ಹೈಯೆಸ್ಟ್ ಆಗಿ ಸ್ಕೋರ್ ಮಾಡ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಸಿ ಅಥವಾ ಟ್ರಿಪಲ್ ಇ, ಓಕೆ, ಇಸಿ ಆರ್ ಟ್ರಿಪಲ್ ಇ ಅಥವಾ ಇಐ ಇರ್ಬೋದು, ಅಥವಾ ಟೆಲಿಕಮ್ಯುನಿಕೇಶನ್ ಮೆಕ್ಯಾನಿಕಲ್ ಇರ್ಬೋದು, ಸಿವಿಲ್ ಇರ್ಬೋದು. ಓಕೆ, ಬೇರೆ ವೇರಿಯಸ್ ಪೋಸ್ಟ್ ಏನೇನು ಬಿಟ್ಟಿದ್ದಾರೆ ಟೆಕ್ನಿಕಲ್ ರಿಲೇಟೆಡ್. ಸೊ ಆ ಪರ್ಟಿಕ್ಯುಲರ್ ಪೋಸ್ಟ್ ಏನಾದ್ರು ಅಪ್ಲೈ ಮಾಡಿದ್ರೆ, ಸೊ ಅಪ್ಲೈ ಮಾಡಿದವ್ರು ಎಲ್ಲರೂ ಎಕ್ಸಾಮ್ ಬರ್ದಾಗ ನೀವು ಮಾರ್ಕ್ಸ್ ಇಂದ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾರ್ ಆಫೀಸ್ ಅಸಿಸ್ಟೆಂಟ್ ಅವ್ರಿಗೆ ಅದು ಹೈಯೆಸ್ಟ್ ಮಾರ್ಕ್ಸ್ ಪಡೆದಿರ್ಬೇಕಾಗುತ್ತೆ. ಅಂದ್ರೆ ಸ್ಕೋರ್ ಅಲ್ಲಿ 40 ಮಾರ್ಕ್ಸ್ ಇಟ್ಟಿರ್ಬೋದು, 60 ಮಾರ್ಕ್ಸ್ ಇಟ್ಟಿರ್ಬೋದು, ಅದರಲ್ಲಿ ಹೈಯೆಸ್ಟ್ ತಗೊಂಡಿರ್ಬೇಕು, ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಇದಾದ ನಂತರ ಸೆಕೆಂಡ್ ಕ್ರೈಟೇರಿಯಾ ಏನು, ಈಗ ಇದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಹೈಯೆಸ್ಟ್ ಟೆಕ್ನಿಕಲ್ ನಾಲೆಡ್ಜ್ಗೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಟೆಕ್ನಿಕಲ್ ನಾಲೆಡ್ಜ್ಗೆ ನೀವು ಫೋಕಸ್ ಮಾಡಬೇಕಾಗುತ್ತೆ. ಈಗ ಟೆಕ್ನಿಕಲ್ ನಾಲೆಡ್ಜ್ ಅಲ್ಲಿ ಸ್ಕೋರ್ ಮಾಡಿದವರು ಸಹ ಸೇಮ್ ಇದಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಔಟ್ ಆಫ್ 40 32 ಅಂಡ್ 32 ಸ್ಕೋರ್ ಮಾಡಿದ್ರು. ಯಾರೋ ಒಂದು ಸ್ಟೂಡೆಂಟ್ 32 ಮಾಡಿ, ಇನ್ನೊಬ್ರು 32 ಮಾಡಿದ್ರು. ಇವಾಗ ಯಾರು ಕೊಡ್ಬೇಕು ಜಾಬ್, ಸೇಮ್ ಕ್ಯಾಟಗರಿ ಇರ್ತಾರೆ. ಆಗ ಸೆಕೆಂಡ್ ಟೈ ಅಪ್ ಏನಿರುತ್ತೆ ಅಂತಂದ್ರೆ, ಸೆಕೆಂಡ್ ಟೈ ಅಪ್ ಲಾಜಿಕಲ್ ರೀಸನಿಂಗ್ ಅಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಈ 2 ಕ್ಯಾಂಡಿಡೇಟ್ ಅಲ್ಲಿ ಅನ್ನೋದು ತಗೊಂತಾರೆ. ಇನ್ ಕೇಸ್ ಇದನ್ನೂ ಸಹ ಸೇಮ್ ಸ್ಕೋರ್ ಮಾಡಿದಾರೆ ಅಂತಂದ್ರೆ, ಔಟ್ ಆಫ್ 30 ಇದು 18 ಬಂದಿರುತ್ತೆ, ಇದು 18 ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಇದನ್ನೂ ಸೇಮ್ ಬಂದಿದೆ ಅಂತಂದ್ರೆ ದೆನ್ ದ ಥರ್ಡ್ ಕ್ರೈಟೇರಿಯಾ ಏನಿರುತ್ತೆ, ಇಟ್ ವಿಲ್ ಬಿ ದ ಸೀನಿಯಾರಿಟಿ. ಸೀನಿಯರ್ ಇನ್ ಏಜ್ ವಿಲ್ ಬಿ ಕನ್ಸಿಡರ್ಡ್. ಅದು ಬೇಸ್ಡ್ ಆನ್ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರಲ್ಲ, ಆ ಡೇಟ್ ಆಫ್ ಬರ್ತ್ ಮೇಲೆ ಅವ್ರನ್ನ ಹೈಯೆಸ್ಟ್ ಆಗಿ ಟ್ರೀಟ್ ಮಾಡ್ತಾರೆ. ಗೈಸ್, ಹೋಪ್ ನಾನು ಹೇಳಿರೋ ಅಂತದ್ದು ವೆರಿ ಕ್ಲಿಯರ್ ಆಗಿದೆ ನಿಮಗೆ. ನೋಡಿ, ಫಸ್ಟ್ ಕ್ರೈಟೇರಿಯಾ ಬಂದ್ಬಿಟ್ಟು ಫೋಕಸ್ ಮಾಡಬೇಕಿದ್ದು ನೀವು ಟೆಕ್ನಿಕಲ್ ನಾಲೆಡ್ಜ್. ಟೆಕ್ನಿಕಲ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿಬಿಟ್ರೆ ಅಂದ್ರೆ ಮುಗಿದು ಗೈಸ್. ಟೆಕ್ನಿಕಲ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ ಜಾಬ್ ವಿಲ್ ಬಿ ಯುವರ್ಸ್. ಅಂಡ್ ಲಾಜಿಕಲ್ ರೀಸನಿಂಗ್ ಎಲ್ಲ ಓಕೆ,
ವಾಟ್ ಎವರ್ ಇಟ್ ಈಸ್. ಸೊ ಟೆಕ್ನಿಕಲ್ ನಾಲೆಡ್ಜ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಓಕೆ, ಅಂಡ್ ಅದರಲ್ಲಿ ಏನಾದ್ರು ಟೈಅಪ್ ಆಯ್ತು ಅಂತಂದಲ್ಲಿ ಸೆಕೆಂಡ್ ಕ್ರೈಟೇರಿಯಾ ವಿಲ್ ಬಿ ಯುವರ್ ಲಾಜಿಕಲ್ ರೀಸನಿಂಗ್ ಅಂಡ್ ದ ಥರ್ಡ್ ಕ್ರೈಟೇರಿಯಾ ವಿಲ್ ಬಿ ದ ಸೀನಿಯರಿಟಿ ಇನ್ ಏಜ್. ಸೊ ಈ ತರ ನಿಮ್ಮ ಟೈ ಬ್ರೇಕಿಂಗ್ ಪ್ರಿನ್ಸಿಪಲ್ ನ ಬಿಟ್ಟಿದ್ದಾರೆ. ಓಕೆ, ಟೈ ಬ್ರೇಕಿಂಗ್ ಪ್ರಿನ್ಸಿಪಲ್ ಫಾರ್ ಓನ್ಲಿ ಟೈ ಬ್ರೇಕಿಂಗ್ ಪ್ರಿನ್ಸಿಪಲ್ ಅಂದ್ರೆ ಫಸ್ಟ್ ಕನ್ಸಿಡರ್ ಮಾಡಿ ಟೆಕ್ನಿಕಲ್ ನಾಲೆಡ್ಜ್. ಓಕೆ, ಅದನ್ನ ನೆನಪಿರ್ಲಿ. ಸೇಮ್ ಬಂದಿದಾವೆ ಸ್ಕೋರ್ಸ್ ಅಂತಂದ್ರಾಗ ಈಗೆಲ್ಲ ಒಟ್ಟಲ್ಲಿ ಔಟ್ ಆಫ್ 100 ಸ್ಕೋರ್ ಮಾಡಿದ್ರಲ್ಲಿ ಇಬ್ಬರಿಗೂ 62 ಬಂದಿದೆ ಅಂತಂದ್ರೆ ಆಗ ಅವ್ರೇನ್ ಚೆಕ್ ಮಾಡ್ತಾರೆ, ಹೈಯೆಸ್ಟ್ ಬಂದ್ಬಿಟ್ಟು ಟೆಕ್ನಿಕಲ್ ನಾಲೆಡ್ಜ್ ಚೆಕ್ ಮಾಡ್ತಾರೆ. ಅದಕ್ಕೆ ಟೆಕ್ನಿಕಲ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಅಂದ್ರೆ ನಿಮ್ದೇ ಜಾಬ್ ಇರುತ್ತೆ ಗೈಸ್. ಓಕೆ, ಇನ್ ಕೇಸ್ ಅದರಲ್ಲೂ ಬಂದಿರೋದು ಇವರಿಬ್ರು ಸೇಮ್ ಸ್ಕೋರ್ ಮಾಡಿದಾರೆ ಅಂತಂದಲ್ಲಿ ಸೆಕೆಂಡ್ ಕ್ರೈಟೇರಿಯಾ ಬಂದು ಲಾಜಿಕಲ್ ರೀಸನಿಂಗ್, ಅದು ಇಲ್ಲ ಅಂತಂದ್ರೆ ಅದನ್ನು ಸೇಮ್ ಇದ್ದಾಗ ಥರ್ಡ್ ಕ್ರೈಟೇರಿಯಾ ಏಜ್ ಪ್ರಕಾರ ಹೈಯೆಸ್ಟ್ ಸೀನಿಯರ್ ಪೀಪಲ್ ಯಾರು ಇರ್ತಾರೆ ಅವ್ರಿಗೆ ಚಾನ್ಸ್ ಅನ್ನು ಕೊಡ್ತಾರೆ. ಓಕೆ, ಸೊ ನಿಮಗೆ ಕೋರ್ಸ್ ಬೇಕಿದೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಈ ಪರ್ಟಿಕ್ಯುಲರ್ ನಂಬರ್ ಕರೆ ಮಾಡಿ. ಓಕೆ, ಅಂಡ್ ಥ್ಯಾಂಕ್ ಯು ಗೈಸ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಅಂಡ್ ಈ ಇನ್ಫಾರ್ಮೇಶನ್ ಕೊಟ್ಟಿರೋದು ನಿಮಗೆ ಯೂಸ್ಫುಲ್ ಅನ್ಸುತ್ತೆ ಅಂತಂದ್ರೆ ಲೈಕ್ ಬಟನ್ ನ ಕ್ಲಿಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಕ್ಲಿಕಿಂಗ್ ಆನ್ ಲೈಕ್ ಬಟನ್ ಅಂಡ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ ಗೈಸ್. See you in the next session.